ಅವತ್ತು ದಿನ ಪ್ರೆಸ್ ಮೀಟ್ ಕರೆಯೋದು ಉದ್ದೇಶ ಅಂದ್ರೆ ಇದೇ ತಿಂಗಳು 27ನೇ ತಾರೀಕು ಮನೆಯ ಮುಖ್ಯಮಂತ್ರಿಗಳು ಟೈಮ್ ಕೊಟ್ಟಿದ್ರು. 27ನೇ ತಾರೀಕು ನಾವು 42,345 ಮನೆಗಳು ಕೊಡ್ಬೇಕಂತ ತೀರ್ಮಾನ ಮಾಡಿ ಈ 27ನೇ ತಾರೀಕಿಗೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ನಾವು ಅಧ್ಯಕ್ಷರು ಪ್ರಸಾದ್ ಅಬ್ಬಾಯಿ ಅವರು ಮಾತಾಡಿ, ಇಲ್ಲ ನಾವು ಈ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೀವಿ, ಅದಕ್ಕೆ AICC ಅಧ್ಯಕ್ಷನ ಕಲ್ಪನೆ ಬಹಳ ತುಂಬಾ ಒಳ್ಳೇದಿರ್ತದಂತ ಬಹಳ ಜನ ಸಲಹೆಯನ್ನ ಕೊಟ್ಟರು. ಆ ಹಿನ್ನೆಲೆಯಲ್ಲಿ 17ನೇ ತಾರೀಕು ನಾನು ಪ್ರಸಾದ್ ಅಬ್ಬಾಯಿ ಚೇರ್ಮನ್ರು ಪ್ರಸಾದ್ ಅಬ್ಬಾಯಿ ಅವರು ದಿಲ್ಲಿಗೆ ಖರ್ಗೆ ಸಾಹೇಬ್ ಟೈಮ್ ಕೊಟ್ಟಿದ್ದಾರೆ. 17ನೇ ತಾರೀಕು ಅವ್ರು ಟೈಮ್ ತಗೊಂಡು ಮೋಸ್ಟ್ ಪ್ರಾಬ್ಲಿ 27ನೇ ತಾರೀಕು ಆದಾಗ ಕಾಣಲ್ಲ. ಎಲ್ಲಿಗಂದ್ರೆ 27ನೇ ತಾರೀಕು ಅಂದ್ರೆ ಒಂದು 15 ದಿನ 12 ದಿನನೇ ಬಾಕಿ ಇರೋದು. ಎಲ್ಲಿಗಂದ್ರೆ 17ನೇ ತಾರೀಕು ನಾವು ಹೋಗ್ತಾ ಇದೀವಿ. ಒಂದು 5-6 ದಿನ ಆಚೆ ಈಚೆ ಮಾಡಿ ಮನೆ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ಟೈಮ್ ತಗೊಂಡು ನಾವು ಆ ಕಾರ್ಯಕ್ರಮನ ನಿಗದಿ ಮಾಡ್ತೀವಿ. ಮೋಸ್ಟ್ ಪ್ರಾಬ್ಲಿ ಒಂದು 4-5 ದಿನ ಅಲ್ಲಿ ಈಗ ಏನು 27ನೇ ತಾರೀಕು ಮಾಡ್ಬೇಕಂತ ಇದ್ವಿ, ಒಂದು 5-6 ದಿನ ಮುಂದೆ ಹೋಗ್ಬೋದು ಅಷ್ಟೇ. ಈ ಬಾರಿ ನಾವು 42,345 ಮನೆ ಕೊಡ್ತಾ ಇದ್ವಿ. ಹೋದ್ ಸತಿ ನಾವು 36,789 ಮನೆ ಹೋದ್ ಫೆಬ್ರವರಿಯಲ್ಲಿ ನಾವು ಕೊಟ್ಟಿದ್ವಿ. ಟೋಟಲ್ ಒಟ್ಟಾಗಿ ಸ್ಲಮ್ ಬೋರ್ಡ್ ಅಲ್ಲಿ ಒಟ್ಟಾಗಿ ಮನೆಗಳು 1,80,253 ಮನೆಗಳು ಟೋಟಲ್ ಒಟ್ಟಾಗಿ. ಅದು ಯಾವಾಗ ಸ್ಯಾಂಕ್ಷನ್ ಆಗಿದೆ ಅಂದ್ರೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 2015, 16, 17, 18 ಸ್ಯಾಂಕ್ಷನ್ ಆಗಿದ್ದು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಅದಾದ್ಮೇಲೆ BJP ಸರ್ಕಾರ ಬಂತು. ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೇನು ಕೊಡಕ್ ಸಾಧ್ಯ ಆಗಿಲ್ಲ. ಕಾರಣ ಅಂದ್ರೆ ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷದಲ್ಲಿ ಅಂದ್ರೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಅದ್ರಲ್ಲಿ 7.5 ಲಕ್ಷ ಕಾಸ್ಟ್ ಆಗದ ಕಾರಣ ಅಂದ್ರೆ ಇದಕ್ಕೆ GST ಅಂತ ಹಾಕ್ತಾರೆ. 18% GST ಹಾಕಿ ಮುಂದೆಯಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1 ಲಕ್ಷ 1.5 ಲಕ್ಷ ಕೊಡ್ತಾರೆ. 18% GST ಹಾಕಿ ಹಿಂದೆಯಿಂದ 1,38,000 ವಾಪಸ್ ತಗೊಂತಾರೆ. ಆ ಕಾರಣಕ್ಕೆ ಕಾಸ್ಟ್ ಬಂದು 7.5 ಲಕ್ಷ ಆಗ್ತದೆ. ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತೀವಿ, SC ST ಇದ್ರೆ 7 ಲಕ್ಷ ಕೊಡ್ತೀವಿ. ಅವರೇಜ್ ನಾವು ತಗೊಂಡ್ರೆ 3 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದ 1 ಲಕ್ಷ, ನಮ್ದು 1 ಲಕ್ಷ ಅಂದ್ರೆ 3 ಲಕ್ಷ ಆಗ್ತದೆ. 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಉಳಿಯೋದು ಎಷ್ಟು? 4.5 ಲಕ್ಷ ಉಳಿತದೆ. 4.5 ಲಕ್ಷದಲ್ಲಿ ಬೆನಿಫಿಷರಿ ಎಲ್ಲಿ ಕೊಡಕ್ ಸಾಧ್ಯ? 8 ವರ್ಷ ಹಿಂದೆ ಸ್ಯಾಂಕ್ಷನ್ ಆಗಿರೋ ಮನೆಗಳು ಬೆನಿಫಿಷರಿ ಕೊಡಕ್ ಸಾಧ್ಯ ಆಗಿಲ್ಲ. ನಾನ್ ಮಂತ್ರಿ ಆದ್ಮೇಲೆ, ನಮ್ ಪ್ರಸಾದ್ ಅಬ್ಬಾಯಿ ಅವ್ರ ಚೇರ್ಮನ್ ಆದ್ಮೇಲೆ ನಮ್ಗೆಲ್ಲ ಗಮನಕ್ಕೆ ಬಂದಾದ್ಮೇಲೆ ಇಲ್ಲ ಬಡವರು ಈ ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ. ಈ ಟೋಟಲ್ 1,80,253 ಮನೆಗೆ ಬೆನಿಫಿಷರಿ ಪೇಮೆಂಟ್ ಕೊಡ್ಬೇಕಾಗಿರೋದು 7,400 ಕೋಟಿ. ಟೋಟಲ್ ಒಟ್ಟಾಗಿ 8 ವರ್ಷದಲ್ಲಿ ಬರೇ 310 ಕೋಟಿ ಬಂದಿದೆ. ಯಾರು 5,000 ಕೊಟ್ಟವ್ರೆ, ಯಾರು 10,000 ಕೊಟ್ಟವ್ರೆ, ಯಾರು 15,000 ಕೊಟ್ಟವ್ರೆ. ಅದ್ಮೇಲೆ ಕೊಡೋಕೆ ಬಡವರಿಗೆ ಸಾಧ್ಯ ಆಗಿಲ್ಲ. ಮನೆ ಮುಖ್ಯಮಂತ್ರಿಗಳ ಗಮನಕ್ಕೆ ಹೆಂಗಪ್ಪ ಹೋಗಿ ತರೋದು ಅಂತ ಹೇಳ್ಬಿಟ್ಟು, ಏನಕ್ಕಂದ್ರೆ ತಮ್ಗೆಲ್ಲ ಗೊತ್ತಿದ್ದಂಗೆ ಈ 5 ಗ್ಯಾರಂಟಿಯಲ್ಲಿ ಕನಿಷ್ಠ 55ರಿಂದ 60,000 ಕೋಟಿ ಆಗ್ತದೆ. ಅದರಲ್ಲೂ ಇದು 7,500 ಇದೊಂದು. ಅದೇ ತರ ರಾಜೀವ್ ಗಾಂಧಿ ಸ್ಕೀಮ್ ಅಂತ ಇದೆ. ರಾಜೀವ್ ಗಾಂಧಿ ಅಂತ ನಾವು HP ಸ್ಕೀಮ್ ಅಂತೀವಿ. ಸೇಮ್ ಸ್ಲಮ್ ಬೋರ್ಡ್ ತರನೇ ಅಲ್ಲೂ ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 48,760 ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು. ಯಾವಾಗ ಹಿಂದಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಆವಾಗ ಸೇಮ್ ಅದು ಸ್ಲಮ್ ಬೋರ್ಡ್ ಹಂಗೇನೆ ಅದನ್ನು 47,860 ಮನೆಗಳು ಅದನ್ನು ಬೆನಿಫಿಷರಿ ಟೋಟಲ್ 2,100 ಕೋಟಿ ಕೊಡ್ಬೇಕಾಗಿತ್ತು. ಬರೇ 109 ಕೋಟಿ ಕೊಟ್ಟಿದ್ರು. ಏನಂದ್ರೆ ಬಡವರು ಪಾಪ ಎಲ್ಲಿಂದ ಕೊಡಕ್ ಸಾಧ್ಯ? 4.5 ಲಕ್ಷ ಕೊಡಕ್ ಸಾಧ್ಯ ಆಗಲ್ಲ. ಒಟ್ಟಾಗಿ ಎರಡೂ ಸೇರಿ ಸ್ಲಮ್ ಬೋರ್ಡ್ದು ಮತ್ತೆ ರಾಜೀವ್ ಗಾಂಧಿದು HP ಸ್ಕೀಮ್ದು ಎಲ್ಲ ಒಟ್ಟಾಗಿ 2,30,030 ಮನೆಗೆ 9,500 ಕೋಟಿ ಬೇಕಾಗ್ತದೆ. ನಾವ್ ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳು ಹೋಗಿ ಕೇಳೋದು? ಈ 5 ಗ್ಯಾರಂಟಿ ಎಲ್ಲ ತಮ್ಗೆಲ್ಲ ಗೊತ್ತಿದ್ದಂಗೆ 55ರಿಂದ 60,000 ಕೋಟಿ ಆಗ್ತದೆ. ಅದ್ರಲ್ಲಿ ಹೆಂಗ್ ಹೋಗಿ ಕೇಳೋದು ಅಂತ ಹೇಳ್ಬಿಟ್ಟು ನಾನು ಪ್ರಸಾದ್ ಅಬ್ಬಾಯಿ ಅವರು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರುವ. ಏನಂದ್ರೆ ಜನ ಬೀದಿಯಲ್ಲಿದ್ದಾರೆ, ಈ ಮನೆಗಳು ಕಟ್ಟಿಲ್ಲ ಅಂದ್ರೆ ಜನ ಬೀದಿಯಲ್ಲಿ ಇರ್ತಾರೆ. ಹಾಗಾಗಿ ಸರ್ಕಾರದಿಂದ ನಾವು ಈ ದುಡ್ಡನ್ನ ತಗೊಂಡು ಮನೆಗಳು ಕಟ್ಟಬೇಕಾಗ್ತದೆ, ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರುವ ಅಂತ ಹೇಳ್ಬಿಟ್ಟು ನಾವು ಚುನಾವಣೆ ಟೈಮಲ್ಲಿ ಇದು ಘೋಷಣೆ ಮಾಡಿಲ್ಲ. 5 ಗ್ಯಾರಂಟಿಯನ್ನ ನಾವು ಘೋಷಣೆ ಮಾಡಿದ್ವಿ. ನಾವು ಈ ಮನೆಗಳು ಕೊಡ್ತೀವಿ ಅಂತ ಏನಂದ್ರೆ ತಾವೆಲ್ಲ ಇದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರ್ಲಿಲ್ಲ. ನಾವು 5 ಗ್ಯಾರಂಟಿ ಜೊತೆ ಮನೆಗಳು ಕೊಡ್ತೀವಿ ಅಂತ ಘೋಷಣೆ ಮಾಡಿರ್ಲಿಲ್ಲ. ಹಂಗಾಗಿ ನಾವಿದ್ದ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದ್ವಿ. ಈ ತರ ತಮ್ಮ ಹಿಂದಿನ ಸರ್ಕಾರದಲ್ಲೇ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಜನ ಪಾಪ ಬೀದಿಯಲ್ಲಿದ್ದಾರೆ,
ಬಡವ್ರ ಬೆನಿಫಿಷಿಯರಿ ಪೇಮೆಂಟ್ 4 ಲಕ್ಷ ಕೊಡಕ್ ಸಾಧ್ಯ ಆಗಲ್ಲ, ನಾವೇ ನಮ್ಮ ಸರ್ಕಾರದಿಂದ ಕೊಟ್ಟು ನಾವು ಮನೆಗಳು ಕಟ್ಟಬೇಕಾಗ್ತದೆ ಸರ್ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 4-5 ಮೀಟಿಂಗ್ ಮಾಡಿ, ಇಲ್ಲ ಕಣ ನೀನು ಪ್ರಸಾದ್ ಹಬ್ಬ ಹೇಳ್ತಾರದು ಸತ್ಯ, ಅದು ಜನ ಕೊಡಕ್ ಸಾಧ್ಯ ಆಗಲ್ಲ, ಜನ ಬೀಳಿದ್ದಾರೆ, ಅದ್ ಎಷ್ಟನ ಕಷ್ಟ ಆಗ್ಲಿ ಎಷ್ಟನ ತೊಂದರೆ ಆಗ್ಲಿ ನಾನು 9,000 ಕೋಟಿ ನಾನು ಕೊಡ್ತೀನಿ, ಇದು ಆದಷ್ಟು ಬೇಗ ಈ ಮನೆಗಳು ಕಂಪ್ಲೀಟ್ ಮಾಡ್ಕೊಡ್ಬೇಕಂತ ಮನೆ ಮುಖ್ಯಮಂತ್ರಿ ಸೂಚನೆ ಕೊಟ್ಟು ಓನ್ ಕ್ಯಾಬಿನೆಟ್ ಅಲ್ಲಿ ತಂದಿ ಅಪ್ರೂವ್ ಮಾಡಿ 2024 ಜನವರಿಯಲ್ಲಿ ಕ್ಯಾಬಿನೆಟ್ ತಂದಿ ಮನೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿ ಅಪ್ರೂವ್ ಕೊಟ್ಟು 500 ಕೋಟಿ ಬಿಡುಗಡೆ ಕಾರಣಕ್ಕೆ ಹೋದ ವರ್ಷ ನಾವು ಜನವರಿಯಲ್ಲಿ 36,789 ಮನೆಗಳು ಕೊಟ್ವಿ. ಈ ವರ್ಷ ನಾವು 42,000 ಈಗ ಹೇಳಿದ್ವಲ್ಲ 27ನೇ ತಾರೀಕು ಕಾರ್ಯಕ್ರಮ ನೀತಿ ಮಾಡಿದ್ದು ಬಿಕಾಸ್ ಆಫ್ AICC ಅಧ್ಯಕ್ಷಕ್ಕೋಸ್ಕರ ಒಂದು 4-5 ದಿನ ಮುಂದೆ ಹೋಗ್ಬೋದು. ಅಂದ್ರೆ ಈ ತಿಂಗಳ ಬರೋ ತಿಂಗಳು ಫಸ್ಟ್ ವೀಕಲ್ಲಿ ಕೊಡ್ತೀವಿ ನಾವು, ಕೊಡ್ಬೇಕು ಅಂದ್ರೆ 42,000 ಮನೆಗಳು ಕೊಡ್ಬೇಕಂತ. ಒಟ್ಟಾಗಿ ಈಗ ನೀವು 1,80,000ದಲ್ಲಿ ನಾವು 36,000 ಒಂದು 42,342 ಮನೆ ಕೊಡ್ಬೇಕಂತ ತೀರ್ಮಾನ ಮಾಡಿದೀವಿ. ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ, ನನಗೆ ಆದಷ್ಟು ಬೇಗ ಈ ಮನೆಗಳು ಕಂಪ್ಲೀಟ್ ಮಾಡಿ ಬಡವ್ರು ಕೊಡ್ಬೇಕಂತ ನಾವು ಸ್ಟೇಜ್ ವೈಸ್ ಮಾಡ್ಕೊಂಡಿದ್ವಿ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ. ಈಗ ಫಸ್ಟ್ ಸ್ಟೇಜ್ ಆಲ್ರೆಡಿ ಕೊಟ್ಟಿದ್ವಿ 36,789 ಮನೆ ಕೊಟ್ಟಿದ್ವಿ. ಈಗ ಸೆಕೆಂಡ್ ಸ್ಟೇಜ್ ಅಲ್ಲಿ 42,355 ಮನೆ ಕೊಡ್ತಾ ಇದೀವಿ. ಇನ್ನು 4-5 ತಿಂಗಳಾದ್ಮೇಲೆ ಇನ್ನ 35,40,000 ರೆಡಿ ಮಾಡಿದೀವಿ. ಹೊರ ವರ್ಷದಲ್ಲಿ 2,30,000 ಮನೆಗಳು ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಹೊರ ವರ್ಷ ಒಳಗಡೆ ಸ್ಲಮ್ ಬೋರ್ಡ್ದು ಮತ್ತೆ ರಾಜೀವ್ ಗಾಂಧಿದು ಮನೆಗಳು ನಾವು ಕೊಡ್ತೀವಿ. ಅದ್ರ ಜೊತೆಯಲ್ಲಿ ತಮ್ಗೆಲ್ಲ ಗೊತ್ತಿದ್ದಂಗೆ ಬ್ಯಾಂಗ್ಳೂರಲ್ಲಿ ಮನೆ ಮುಖ್ಯಮಂತ್ರಿಗಳು 2016ರಲ್ಲಿ ಏನಕ್ಕಂದ್ರೆ ಬೆಂಗಳೂರು ಸಿಟಿ ಎಷ್ಟು ಎತ್ತರದಲ್ಲಿ ಬೆಳೆದಿದೆ ತಮ್ಗೆಲ್ಲ ಗೊತ್ತಿರೋದು ವಿಚಾರ. ಅಲ್ಲಿ ಜಾಸ್ತಿ ಏನು ಬೀದಿ ವ್ಯಾಪಾರ ಮಾಡೋರು, ಆಟೋ ಚಾಲಕರು, ಡ್ರೈವರ್ಗಳನ್ನೇ ಜಾಸ್ತಿ ಇರೋದು. ಅವ್ರಿಗೂ ಒಂದು ಸ್ವಂತ ಮನೆ ಆಗ್ಬೇಕಂತ 1 lakh ಹೌಸಿಂಗ್ ಸ್ಕೀಮ್ ತಂದಿದ್ರು. 1 lakh ಹೌಸಿಂಗ್ ಸ್ಕೀಮ್ ತಂದು 1,023 ಎಕರೆ ನಮ್ಮ ರಾಜೀವ್ ಗಾಂಧಿಗೆ ಆಲ್ರೆಡಿ ಹ್ಯಾಂಡ್ ಓವರ್ ಮಾಡಿದ್ರು, ಸರ್ಕಾರ ವತಿಯಿಂದ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ರು. ಅದಲ್ಲಿ 47,000 ಮನೆಗಳು ಆನ್ಲೈನ್ ನಲ್ಲಿ ಟೆಂಡರ್ ಕರೆದಿ ಮನೆಗಳು ಕೆಲಸ ಬುದ್ಧಿ ಪೂಜೆಯನ್ನು ಮಾಡಿ ಶುರು ಮಾಡಿದ್ವಿ. ಆ ಟೈಮಲ್ಲಿ 2016ರಲ್ಲಿ ಆ ಟೈಮಲ್ಲಿ ಮನೆ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತಾ ಇತ್ತು, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಬರ್ತಾ ಇತ್ತು. SC ST ಇದ್ರೆ 2 ಲಕ್ಷ. SC ST ಅವರು 2 ಲಕ್ಷ ರೂಪಾಯಿ ಕೊಟ್ರೆ ಅವ್ರು ಸ್ವಂತ ಮನೆ ಆಗ್ಲಿ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು 1 lakh ಹೌಸಿಂಗ್ ಸ್ಕೀಮ್ ಅಂತಂದು ಬೆಂಗಳೂರು ಸಿಟಿಯಲ್ಲಿ ಒಂದು ಸ್ಕೀಮ್ ಅನ್ನ ತಂದಿದ್ರು. ಆಮೇಲೆ 2018ರಲ್ಲಿ ನಮ್ಮ ಸರ್ಕಾರ ಹೋಯ್ತು, ಸಮ್ಮಿಶ್ರ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ ಬಂತು. ಆ ಬಿಜೆಪಿ ಸರ್ಕಾರದಲ್ಲಿ ಏನ್ ಮಾಡಿದ್ರು ಅಂದ್ರೆ 2021ರಲ್ಲಿ ಮನೆ ಬಸವರಾಜ ಬೊಮ್ಮಾಯಿ ಅವರು ರಿವ್ಯೂ ಮೀಟಿಂಗ್ ಮಾಡಿ ಅದು 6 ಲಕ್ಷ ಅದು ಇದಾಗಲ್ಲ ಅಂತ ಹೇಳ್ಬಿಟ್ಟು ರಿವ್ಯೂ ಮಾಡಿಬಿಟ್ಟು ಅದಕ್ಕೆ 10,60,000 ಮಾಡ್ಬಿಟ್ಟು ಅದಕ್ಕೆ GST ಅಂತ 60,000 ಹಾಕಿ 11,20,000 ಮಾಡಿದ್ರು. ಪಾಪ ಬಡವರು 2 ಲಕ್ಷ ಕೊಡೋದೇ ಕಷ್ಟ. ಈಗ 3 ಲಕ್ಷ ಹೋಗಿ 11 ಲಕ್ಷ ಆದ್ರೆ ಎಷ್ಟು ಉಳಿತದೆ? 8 ಲಕ್ಷ ಬಡವರು ಎಲ್ಲಿಂದ ಕೊಡಕ್ ಸಾಧ್ಯ? ಮನೆ ಮುಖ್ಯಮಂತ್ರಿಗಳು ಗಮನಕ್ಕೆ ಬಂದಾದ್ಮೇಲೆ ಮನೆ ಮುಖ್ಯಮಂತ್ರಿ ಸ್ವತಃ ಮೀಟಿಂಗ್ ಮಾಡಿ, ಇಲ್ಲ ಕಣೋ ಇದು ಬಡವರು ಪಾಪ ಅಷ್ಟು ದುಡ್ಡು ಕೊಡಕ್ಕಾಗಲ್ಲ, ನಾನು ಎಲ್ಲಾರ್ಗು ಈ ಆಟೋ ಚಾಲಕರು, ಬೀದಿ ವ್ಯಾಪಾರ ಮಾಡೋರು ಅವ್ರ ಮನೆ ಫ್ರೀ ಆಗ್ಬೇಕು, ಒಂದು ರೀಸನಬಲ್ ರೇಟ್ ಅಲ್ಲಿ ಆಗ್ಬೇಕಂತ ಈ ಸ್ಕೀಮ್ ಅನ್ನ ತಂದಿದ್ದು ನಾನು. ಈಗ ಬಿಜೆಪಿ ಅಲ್ಲಿ ಹೆಚ್ಚು ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ 1 ಲಕ್ಷ ರೂಪಾಯಿ ಮನೆ ಮುಖ್ಯಮಂತ್ರಿಗಳು ನಾನು ಕೊಡ್ತಿರೋದು ಮನೆಗಳು ಕಡಿಮೆ ಮಾಡುವಂತ 1 ಲಕ್ಷ ಕಡಿಮೆ ಮಾಡ್ರು. ಅದ್ರ ಜೊತೆಲಿ ಏನಾಗಿದೆ, ಈಗ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತದೆ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಬರ್ತದೆ. ಈ ಬ್ಯಾಂಕ್ ಅಲ್ಲಿ 5 ಲಕ್ಷ ಲೋನ್ ತಗೊಳ್ಬೇಕಂತ ತೀರ್ಮಾನ ಮಾಡಿದ್ವಿ. ಆ ಬ್ಯಾಂಕ್ ಅಲ್ಲಿ ಏನಾಗಿದೆ, ಸಿವಿಲ್ ಸರಿ ಬರ್ತಾ ಇಲ್ಲ. ಏನಕ್ಕಂದ್ರೆ ಬೆನಿಫಿಷಿಯರಿ ಸಿವಿಲ್ ಸರಿ ಬರ್ತಾರೆ ಅಂದ್ರೆ ಪಾಪ ಯಾವ್ದೋ ಒಂದು 2 ವೀಲರ್ ಲೋನ್ ಮತ್ತೊಂದಕ್ಕೆ ಅವ್ರು ಲೋನ್ ತಗೊಂಡಿರ್ತಾರೆ, ಆ ರೀಪೇಮೆಂಟ್ ಮಾಡಕ್ ಸಾಧ್ಯ ಆಗಲ್ಲ. ಸಿವಿಲ್ ಇಲ್ಲ ಅವ್ರಿಗೆ. ಸಿವಿಲ್ ಇಲ್ಲ ಅಂದ್ರೆ ಯಾರು ನ್ಯಾಷನಲೈಸ್ ಬ್ಯಾಂಕ್ ಮುಂದ್ ಬರ್ತಾ ಇಲ್ಲ. ಹಾಗಾಗಿ ಮುಖ್ಯಮಂತ್ರಿ ಗಮನಕ್ಕೆ ಬಂದಾದ್ಮೇಲೆ ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಈಗ ಬೇರೆ ಬ್ಯಾಂಕ್ ತಗೊಂಡ್ಬೇಕಾದ್ರೆ ಏನಾಗ್ತದೆ 11% 100% ಆಗ್ತದೆ. ಈಗ ನ್ಯಾಷನಲೈಸ್ ಬ್ಯಾಂಕ್ ಅಂದ್ರೆ ಏನಾಗ್ತದೆ, ಒಂದು 7 ಇಂದ 8.5-8%ಗೆ ಸಿಗ್ತದೆ ಅವ್ರಿಗೆ. ಅವ್ರ ಇನ್ಸ್ಟಾಲ್ಮೆಂಟ್ ತಿಂಗಳಿಗೆ ಒಂದು 5,300 ರೂಪಾಯಿ ಕಟ್ಟಕ್ಕೆ ಸಾಧ್ಯ ಆಗ್ತದೆ, ಇಂಟ್ರೆಸ್ಟ್ ಕಡಿಮೆ ಆದ್ರೆ. ಇಂಟ್ರೆಸ್ಟ್ ಹೆಚ್ಚಾದ್ರೆ 5% ಇಂಟ್ರೆಸ್ಟ್ ಹೆಚ್ಚಾದ್ರೆ ಅದು ಇನ್ಸ್ಟಾಲ್ಮೆಂಟ್ 8,000ವರೆಗೂ ಹೋಗ್ತದೆ. ಅದು ಮುಖ್ಯಮಂತ್ರಿ ಗಮನಕ್ಕೆ ಬಂದಾದ್ಮೇಲೆ ಮನೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ, ಇಲ್ಲ ಇದು ನಾವೇ ಬ್ಯಾಂಕ್ ಇಂಟ್ರೆಸ್ಟ್ ಏನಿದೆ ಬರೀ ಅವ್ರು 5% ಇಂಟ್ರೆಸ್ಟ್ ಕಟ್ಟಬೇಕು, ಮಿಕ್ಕಿದ ಇಂಟ್ರೆಸ್ಟ್ ಸರ್ಕಾರದಿಂದನೇ ಕಟ್ಟುವ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ತೀರ್ಮಾನ ತಗೊಂಡು ಈ ಕ್ಯಾಬಿನೆಟ್ ಅಲ್ಲಿ ಬಂದು ತಂದು, ಮೋಸ್ಟ್ ಪ್ರಾಬಬ್ಲಿ ಗುರುವಾರ ಕ್ಯಾಬಿನೆಟ್ ಬರ್ಬೋದು ಸಬ್ಜೆಕ್ಟ್ ಅದು. ಆ ತಂದು ಅದು ಸರ್ಕಾರದಿಂದನೇ ಇಂಟ್ರೆಸ್ಟ್ ಕಟ್ಟಬೇಕಂತ ಅದನ್ನು ತೀರ್ಮಾನ ಮಾಡಿದೆ. ಇದೆಲ್ಲ ಹೇಳೋದ ಅರ್ಥ ಏನಂದ್ರೆ, ಕಾಂಗ್ರೆಸ್ ಸರ್ಕಾರ ಅನ್ನೋದು ಬಡವ್ರಿಗೋಸ್ಕರ ನಾವು ಘೋಷಣೆ ಮಾಡಿರ್ಲಿಲ್ಲ. ಚುನಾವಣೆ ಟೈಮಲ್ಲಿ ನಾವು 5 ಗ್ಯಾರಂಟಿ ಜೊತೆ ಮನೆಗಳು ಕೊಟ್ಟಿವಿ ಅಂತ. ಬಡವರು ಕಷ್ಟದಲ್ಲಿದ್ದಾರಂತ ಹಿನ್ನೆಲೆಯಲ್ಲಿ 9,000 ಕೋಟಿ ಈ ಗ್ಯಾರಂಟಿಯಲ್ಲಿ ಸಣ್ಣ ಅಮೌಂಟ್ ಇಲ್ಲ.
9,000 ಕೋಟಿ ಕೊಟ್ಟು ಸರ್ಕಾರ ವತಿಯಿಂದಾನೆ ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ಸಣ್ಣ ಅಮೌಂಟ್ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬಡವರ ಬಗ್ಗೆ ಕಾಳಜಿ ಇದ್ದಿದ್ದ ಕಾರಣಕ್ಕೆ ಈ ತೀರ್ಮಾನ ತಗೊಂಡು ಇಷ್ಟೆಲ್ಲ ಮಾಡಿದ್ದಾರೆ. ನಿಮ್ಮ ಮಾಧ್ಯಮ ಮುಖಾಂತರ ಇರೋ ಜನ ಮುಖಾಂತರ ನಾನು ಮಾನ್ಯ ಮುಖ್ಯಮಂತ್ರಿಗೆ ಹೃದಯದಿಂದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಕೇಳಿ ಬೇರೆ ನೋಡ್ಕೊಂಡು ಹೋಗಿದೆ. ಆಮೇಲೆ ಚೇರ್ಮನ್ ಅವರು, ಸರ್ ನಾನು ಚೇರ್ಮನ್ ಆಗಿದ್ದೀನಿ, ನನ್ನ ಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿ ಮನೆಗಳು ಕಟ್ಟವ್ರೆ, ನನ್ನ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಮಾಡಕ್ ಕೊಡುವ ಅಂತ ಹೇಳ್ಬಿಟ್ಟು ಟೋಟಲ್ ಇದು 1,300 ಮನೆಗಳು ಇರೋದು. ಇದು ಈ ಸೆಕೆಂಡ್ ಸ್ಟೇಜ್ ಅಲ್ಲಿ 1,800 ಮನೆ ಇಲ್ಲಿ ಕೊಡ್ತಾ ಇದ್ದೀವಿ. 1,008 ಮನೆ ಈಗ ಟೋಟಲ್ 1,300 ಮನೆ ಸ್ಯಾಂಕ್ಷನ್ ಆಗಿ ಟೋಟಲ್ ಇರೋದು 1,300 ಮನೆಯಲ್ಲಿ 1,008 ಮನೆ ಈಗ ಕೊಡ್ತಾ ಇದ್ದೀವಿ. ಈಗ ಎಲ್ಲಾ ಈಗೇನಾಗಿದೆ, ಲಾಸ್ಟ್ ಟೈಮ್ ಮಾಡಿದ್ವಿ ನಾವು 36,789 ಮನೆ ಕೊಟ್ಟಿದ್ದು ನಾವು ಬ್ಯಾಂಗ್ಳೂರ್ ಸಿಟಿಯಲ್ಲಿ ಕೊಟ್ವಿ. ಅಲ್ಲಿಂದ ಇಡೀ ರಾಜ್ಯದಲ್ಲಿ ಯಾವ ಡಿಸ್ಟಿಕ್ ಅಲ್ಲಿ ಇದೆ ಸಂಬಂಧಪಟ್ಟ MLA ಅಲ್ಲೇ ಇರಬೇಕು, ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಅಲ್ಲೇ ಇರಬೇಕು, ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮನೆ ಮುಖ್ಯಮಂತ್ರಿನ ಎಲ್ಲರಿಗೂ ಕೊಟ್ಟು ಅದೇ ತರ ಸಿಸ್ಟಮ್ ನಾವು ಇಡೀ ರಾಜ್ಯದಲ್ಲಿ ಎಲ್ಲಾ ಡಿಸ್ಟಿಕ್ ಅಲ್ಲಿ ಇದೆ. ಎಲ್ಲಾ ಡಿಸ್ಟಿಕ್ಗೆ ನಾವು ಡೇಟ್ ಇದ್ದಿ ಆದ ತಕ್ಷಣ ಎಲ್ಲಾ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಹೇಳ್ತೀವಿ, ಆ ಲೋಕಲ್ ತಾಲೂಕ್ MLA ಅವರೇ ಇದ್ದು ಅವ್ರ ಮುಖಾಂತರನೇ ಮಾನ್ಯ ಮುಖ್ಯಮಂತ್ರಿಗಳು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇಲ್ಲಿಂದಾನೆ 47,359 ಮನೆ ಕೊಡ್ತಾರೆ. ಈಗ ಒಂದ್ ಕಡೆ ಜನಾಕ್ರೋಶ ಯಾತ್ರೆ ನಡೀತಾ ಇದೆ, ಮತ್ತೊಂದ್ ಕಡೆ ಸಾಕಷ್ಟು ಹೊಸ ಕಾಂಗ್ರೆಸ್ ಯಾತ್ರೆ ನಡೀತಾ ಇದೆ. ಇಲ್ಲ ಏನಂತ ಈಗ ಕೇಂದ್ರ ಸರ್ಕಾರದಿಂದ ಬೆಲೆ ಜಾಸ್ತಿ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಇವರು ಪ್ರೊಟೆಸ್ಟ್ ಬಿಜೆಪಿ ಅವ್ರು ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ನಾನು ಕೇಳಕ್ ಬಯಸ್ತಾ ಇದ್ದೀನಿ, ಡೀಸೆಲ್ ರೇಟ್ 2 ರೂಪಾಯಿ ಹೆಚ್ಚು ಮಾಡಿದ್ದಾರೆ, ಗ್ಯಾಸ್ ಸಿಲಿಂಡರ್ ರೇಟ್ 50 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಆಮೇಲೆ ಇಂಟರ್ನ್ಯಾಷನಲ್ ತಮಗೆಲ್ಲ ಗೊತ್ತೇ ಇರ್ಬೋದು, ಇಂಟರ್ನ್ಯಾಷನಲ್ ಬ್ಯಾರಲ್ ರೇಟ್ ಏನಿದೆ ಇವತ್ತು ಕಡಿಮೆ ಆಗಿದೆ. ತಮ್ಮ ಹಿಂದಿನಲ್ಲಿ ನಮ್ಮ ಯಾರು ಮನಮೋಹನ್ ಸಿಂಗ್ ಅವರು ಮುಖ್ಯಮಂತ್ರಿ ಇರುವಾಗ ಪ್ರಧಾನಮಂತ್ರಿ ಇರುವಾಗ 2013 ಇಂಟರ್ನ್ಯಾಷನಲ್ ಬ್ಯಾರಲ್ ರೇಟ್ ಇದ್ದಿದ್ದು $140 ಕಚ್ಚಾ ತೈಲಕ್ಕೆ $140 ಇದ್ದಿದ್ದು. ಈಗ ಎಷ್ಟು ಬಂದಿದೆ? $71 ಬಂದಿದೆ. ಆ ಟೈಮಲ್ಲಿ ಡೀಸೆಲ್ ಎಷ್ಟು ಕೊಡ್ತಾ ಇದ್ವಿ ನಾವು, ಪೆಟ್ರೋಲ್ಗೆ ಎಷ್ಟು ಕೊಡ್ತಾ ಇದ್ವಿ? $141 ಇರುವಾಗ ಇವತ್ತು $71 ಬಂದಿದೆ. $71 ಆವಾಗ ಎಷ್ಟು ಕೊಡ್ತಾ ಇದ್ವಿ ನಾವು? 56 ರೂಪಾಯಿಗೆ ಡೀಸೆಲ್ ಕೊಡ್ತಾ ಇದ್ವಿ, 60 ರೂಪಾಯಿಗೆ ಪೆಟ್ರೋಲ್ ಕೊಡ್ತಾ ಇದ್ವಿ. ಎಷ್ಟಿದ್ದು?